ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಟ್ವಿಂಕ್ಲಿಂಗ್ ವಾಟರ್ ಮಿಲನ್ ಅನ್ನೋ ಸೀರೀಸ್ ನ 3rd ಎಪಿಸೋಡ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 2 ಎಪಿಸೋಡ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಇವತ್ತಿನ 3rd ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ 3rd ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಎಪಿಸೋಡ್ ನ ಫೈನಲ್ ಅಲ್ಲಿ ನೋಡಿರ್ತೀವಿ, ನಮ್ ಹೀರೋ ಹೊಸದಾಗಿ ಒಂದು ಬಾಯ್ ಬ್ಯಾಂಡ್ ಟೀಮ್ ಅಲ್ಲಿ ಜಾಯ್ನ್ ಆಗಿರ್ತಾನೆ. ಅಷ್ಟೇ ಅಲ್ಲ, ಟೀಮ್ ಅಲ್ಲಿ ಜಾಯ್ನ್ ಆಗ್ಬೇಕಂದ್ರೆ ಕೆಲವೊಂದು ಕಂಡೀಷನ್ಸ್ ಇದೆ ಅಂತ ಬೇರೆ ಕಂಡೀಷನ್ಸ್ ಕೂಡ ಹಾಕಿರ್ತಾನೆ. ಹೆಂಗೋ ಟೀಮ್ ಅಲ್ಲಿ ಕೂಡ ಜಾಯ್ನ್ ಆಗಿದ್ದಾಯ್ತು. ಈಗ ಈ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲೇ ಪಾಸ್ಟ್ ಅಲ್ಲಿ ನಡೆಯೋದನ್ನೇ ತೋರಿಸೋದು. ಅಂದ್ರೆ ನಮ್ ಹೀರೋ ಅವರಪ್ಪ ಚಿಕ್ಕ ವಯಸ್ಸಲ್ಲಿ ಇರ್ತಾರಲ್ಲ ಅದನ್ನ ತೋರಿಸ್ತಾರೆ. ಅವ್ರ ಫ್ರೆಂಡ್ ಪಾರ್ಕ್ ಅಂತ ಇರ್ತಾರಲ್ಲ, ಅವ್ರ ಹತ್ರ ಹೇಳ್ತಾ ಇರ್ತಾರೆ, ಏಯ್ ಆ ಮಿನ್ಹೋ ಅಂತ ಹುಡುಗಿದಾಳಲ್ವೋ, ಅವಳ ನೋಡಿದ ತಕ್ಷಣ ನನ್ಗೆ ಲವ್ ಆಗ್ಬಿಟ್ಟಿದೆ ಕಣೋ, ಹೆಂಗಾದ್ರೂ ನನ್ ಲವ್ಗೆ ನೀನೇ ಹೆಲ್ಪ್ ಮಾಡ್ಬೇಕು, ಅವಳ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದ್ ನನ್ಗೆ ಹೇಳೋ ಪ್ಲೀಸ್ ಕಣೋ, ನಿನ್ನತನ ಒಂದು FBI ಏಜೆಂಟ್ ಅಂತೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಪಾರ್ಕ್ ಅನ್ನೋನ್ ಹೇಳ್ತಾನೆ, ಓ ಇದ ಮ್ಯಾಟ್ರು, ನನ್ ಕೆಲ ಕೆಲಸ ಎಲ್ಲ ಮಾಡಕ್ ಆಗೋದಿಲ್ಲ, ನಿನ್ ಕೆಲಸ ನೀನ್ ನೋಡು ಅಂದಾಗ ಹೀರೋ ಹೇಳ್ತಾನೆ, ಏಯ್ ಪ್ಲೀಸ್ ಕಣೋ ಯಾಕೋ ಈ ತರ ಮಾಡ್ತೀಯಾ, ಫ್ರೆಂಡ್ಗೋಸ್ಕರ ಇಷ್ಟ ಹೆಲ್ಪ್ ಕೂಡ ಮಾಡಲ್ವಾ ಅಂದಾಗ ಪಾರ್ಕ್ ಅನ್ನೋನ್ ಹೇಳ್ತಾನೆ, ಏಯ್ ಫಸ್ಟ್ ಆಫ್ ಆಲ್ ನಿನ್ಗೆ ಅವಳ ಬಗ್ಗೆ ಗೊತ್ತಾ, ಈ ಹೋಲ್ ಸ್ಕೂಲ್ಗೆ ಅವಳೆ ಕಣೋ ಕ್ರಶ್, ಎಷ್ಟೊಂದ್ ಬಾಯ್ಸ್ ಅವಳ ಹಿಂದ್ಗಡೆ ತಿರ್ಗ್ತಾ ಇದಾರೆ ಅಂತ ಗೊತ್ತಾ, ಆದ್ರೆ ಇವಾಗವರೆಗೂ ಒಂದ್ ಹುಡ್ಗನ್ ಕೂಡ ತಿರುಗ್ ನೋಡಿಲ್ಲ ಗೊತ್ತಾ ಅವಳು ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಈ ಕಡೆ ಮಿನ್ಹೋ ಅನ್ನೋ ಹುಡುಗಿನ ತೋರಿಸ್ತಾರೆ. ಅವಳ ಶೆಲೋ ಪ್ಲೇ ಮಾಡ್ತಾಳಲ್ವಾ, ಅದನ್ನ ಹಂಗೆ ಹಾಕೊಂಡು ಅಲ್ಲಿಂದ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅರ್ಧಕ್ಕರ್ಧ ಸ್ಕೂಲ್ ಹುಡುಗರೆಲ್ಲ ಅವಳ ಹಿಂದ್ಗಡೆನೆ ಇದಾರೆ. ಅವಳನ್ನ ಹೆಂಗಾದ್ರೂ ಮಾಡಿ ಇಂಪ್ರೆಸ್ ಮಾಡ್ಬಿಡ್ಬೇಕು, ಪ್ರಪೋಸ್ ಮಾಡ್ಬಿಡ್ಬೇಕು ಅಂತ ಏನೇನೋ ಕೊತಿ ಚೆಷ್ಟ ಎಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಇವಳು ಯಾರದ್ನೂ ಅಷ್ಟು ಕೇರ್ ಮಾಡೋ ತರಾನೇ ಇಲ್ಲ. ಅವಳ ಪಾಡ್ಗಳು ಹೋದಾಗ ಅಲ್ಲಿರೋ ಡ್ರೈವರ್ ಓಡ್ ಬಂದು ಇವಳ ಹತ್ರ ಇರೋ ಶೆಲೋನ ಕೊಡಿ ಮೇಡಮ್, ತುಂಬಾ ವೇಟ್ ಆಗಿದೆ ಅಂತ ಹೇಳ್ಬಿಟ್ಟು ತಗೊಂಡು ಕಾರ್ ಡೋರ್ ನ ಕೂಡ ಓಪನ್ ಮಾಡಿ ಬಿಡ್ತಾರೆ. ಇವಳು ಸೈಲೆಂಟ್ ಆಗಿ ಹೋಗಿ ಕಾರ್ ಹತ್ಕೊಂತಾಳಷ್ಟೇ, ಯಾರನ್ನು ಕೇರೆ ಮಾಡಿಲ್ಲ. ಈಗ ಇಲ್ಲಿ ಇದನ್ನ ಪಾರ್ಕ್ ಬಂದು ಹೀರೋ ಅವರಪ್ಪ ಅಂದ್ರೆ ಚಾಯ್ ಹತ್ರ ಹೇಳ್ತಾ ಇರ್ತಾರೆ, ಏಯ್ ಇಷ್ಟೇ ಅಲ್ಲ ಕಣೋ, ಅವಳು ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಗೊತ್ತಾ, ನೀನ್ ಲವ್ ಮಾಡ್ತಾ ಇದೀನಿ ಅಂದ್ರೆ ಮೇನ್ ನೋಡೋದೇ ಸ್ಟೇಟಸ್, ನಿನ್ ಸ್ಟೇಟಸ್ ಎಲ್ಲಿದೆ, ಅವಳೆಲ್ಲಿದ್ದಾಳೆ, 1% ಕೂಡ ಅಡ್ಜಸ್ಟ್ ಆಗಲ್ಲ ಕಣೋ, ಇದೆಲ್ಲ ಕೆಲ್ಸಕ್ಕೆ ಬರೋದಿಲ್ಲ, ನೀನ್ ಬಿಟ್ಬಿಡು ಅಂತ ಹೇಳಿದಾಗ ಚಾಯ್ ಅಂತೂ ಸ್ವಲ್ಪನೂ ಕನ್ವಿನ್ಸ್ ಆಗೋ ತರ ಇಲ್ಲ. ಹೆಂಗೋದ್ರು ಮಾಡಿ ಮಿನ್ಹೋನ ಪ್ರಪೋಸ್ ಮಾಡ್ಬೇಕು, ನನ್ನ ಲವ್ ಮಾಡೋ ತರ ಮಾಡ್ಲೇಬೇಕು ಅಂತ ಇವ್ನು ಯೋಚನೆ ಮಾಡ್ತಾ ಇರ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮಿನ್ಹೋನ ತೋರಿಸ್ತಾರೆ. ಅವಳು ಸ್ಟ್ರೇಟ್ ಆಗಿ ಮನೆಗೆ ಹೋಗಿದ್ದಾಯ್ತು. ಆಕ್ಚುಲಿ ಹೇಳ್ಬೇಕಂದ್ರೆ ಅವಳು ಕೂಡ ಇವಾಗ ಯಾವ್ದೋ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೋಸ್ಕರ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಪೇಪರ್ ಅಲ್ಲೆಲ್ಲ ಬರ್ದಿರ್ತಾರೆ. ಅಷ್ಟೇ ಅಲ್ಲ, ವೆರೈಟಿ ಆಗಿರೋ ಪಿಂಕ್ ಕಲರ್ ಡ್ರೆಸ್ಸಸ್ ಎಲ್ಲ ಅಲ್ಲಿ ಹಾಕಿರ್ತಾರೆ. ಬೇರೆ ಯಾರು ಅಲ್ಲ, ಮಿನ್ಹೋ ಅವ್ರ ಅಮ್ಮನೆ. ಅಷ್ಟೇ ಅಲ್ಲ, ಜೊತೆಗೆ ಪೇಪರ್ ಅಲ್ಲಿ ಬೇರೆ ಏನೋ ಒಂದು ಬರ್ದ್ಬಿಟ್ಟು ಅಲ್ಲಿ ಅಂಟಿಸಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ, ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ಕಾನ್ಸರ್ಟ್ ಬಂದ್ರೆ ಚೆನ್ನಾಗಿರತ್ತೆ ಅಂತ ನನ್ಗೆ ಅನ್ನಿಸ್ತಮ್ಮ, ಅದಕ್ಕೋಸ್ಕರನೇ ನಾನು ಇಲ್ಲಿರೋ ಡ್ರೆಸ್ಸಸ್ ಎಲ್ಲ ಸೆಲೆಕ್ಟ್ ಮಾಡಿರೋದು. ಇದ್ರಲ್ಲಿ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನನ್ಗೆ ಗೊತ್ತಿಲ್ವಲ್ಲ, ಅದ್ರಲ್ಲಿ ನಿನ್ಗೆ ಯಾವ ಡ್ರೆಸ್ ಇಷ್ಟ ಆಗುತ್ತೋ ಅದನ್ನ ಹಾಕೊಂಡು ಕಾನ್ಸರ್ಟ್ ಗೆ ಬಂದ್ಬಿಡು ಅಂತ ಬರ್ದಿರ್ತಾರೆ. ಇವಳು ಕೂಡ ಅದೆಲ್ಲ ಓದ್ಬಿಟ್ಟು ಡ್ರೆಸ್ ಕಡೆ ನೋಡ್ತಾಳೆ, ಯಾವ್ದು ಹಾಕೊಂಡು ಹೋಗೋದು ಅಂತ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ, ಏನೋ ಗೊತ್ತಿಲ್ಲ. ಇನ್ನೊಂದ್ ಕಡೆ ಚಾಯ್ನಾ ಮತ್ತೆ ಪಾರ್ಕ್ ನ ತೋರಿಸ್ತಾರೆ. ಅವ್ರ ಕಡೆ ಫಂಕ್ಷನ್ ನಡೆಯೋ ಜಾಗದಲ್ಲೇ ಇದ್ದಾರೆ. ಹೊರಗಡೆ ನಿಂತ್ಕೊಂಡು ಆ ಗೋಡೆ ಹತ್ರ ಬಚ್ಚಿಟ್ಕೊಂಡು ಮಾತಾಡ್ತಾ ಇರ್ತಾರೆ. ಚಾಯ್ ಕೇಳ್ತಾರೆ, ಏನೋ ಇದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೆಂಗಿದ್ದಾರೆ ನೋಡಕ್ಕೆ, ಭಯಂಕರವಾಗಿ ಡ್ರೆಸ್ಸಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ, ಫ್ಯಾಮಿಲಿ ಪೂರ್ತಿ ಸಖತ್ ಶ್ರೀಮಂತರು ಅಂತ ಕಾಣಿಸುತ್ತೆ ಅಂದಾಗ ಪಾರ್ಕ್ ಅನ್ನೋನ್ ಹೇಳ್ತಾನೆ, ಮತ್ತೆ ಅವ್ರು ಏನ್ರಲ್ಲ ಕಡಿಮೆ ಇದ್ದಾರೆ, ಇನ್ನೊಂದ್ ವಿಷಯ ಹೇಳಲಾ, ಮಿನ್ಹೋಗೆ ಒಬ್ಬ ಬಾಯ್ ಫ್ರೆಂಡ್ ಬೇರೆ ಇದ್ದಾನೆ, ಫ್ಯಾಮಿಲಿ ಫ್ರೆಂಡ್ ಅಂತ ಕಾಣಿಸುತ್ತೆ, ಅವ್ನ್ ನೋಡೋದಕ್ಕೆ ನಿನ್ಗಿಂತ ಹ್ಯಾಂಡ್ಸಮ್ ಆಗಿದ್ದಾನೆ ಕಣೋ, ಅದು ಅಲ್ಲಿ ನಿಂತಿದ್ದ ನೋಡು ಅವನೇ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ಬೇಕಾದ್ರೆ ಚಾಯ್ ಕೂಡ ಹಂಗೆ ನೋಡ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾನೆ, ಮುಖ್ಯವಾಗಿ ಇನ್ನೊಂದ್ ವಿಷಯ ಹೇಳಲಾ, ನಿನ್ನ ಹತ್ರ ಇಲ್ದೇ ಇರೋ ಒಂದು ವಿಷಯ ಅವನ ಹತ್ರ ಇದೆ ಕಣೋ, ಏನ್ ಹೇಳಲಾ, ಅದೇ ದುಡ್ಡು. ಹಿಂಗಿರ್ಬೇಕಾದ್ರೆ ಯಾವ ಲಕ್ಷಣದಲ್ಲೋ ನೀನ್ ಅವಳನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ, ಹೆಂಗೋ ಪ್ರಪೋಸ್ ಮಾಡ್ತೀಯ ಅಂತ ಹೇಳಿದ್ರೆ ಚಾಯ್ ಹೇಳ್ತಾರೆ, ಇಲ್ಲ ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಾನು ಹೆಂಗಾದ್ರು ಮಾಡಿ ಅವಳನ್ನ ಪ್ರಪೋಸ್ ಮಾಡ್ಬೇಕು, ನನ್ನ ಲವ್ ಮಾಡೋ ತರ ಮಾಡ್ಬೇಕು ಅಂತ ಇರ್ತಾರೆ. ಮಾತಾಡ್ತಾ ಇರ್ಬೇಕಾದ್ರೇನೆ ಇದಕ್ಕೂ ಮುಂಚೆ ಮಿನ್ಹೋಗೆ ಒಬ್ಬ ಬಾಯ್ ಫ್ರೆಂಡ್ ಅಂತ ಹೇಳಿದ್ರಲ್ಲ, ಅವನಿಗೆ ಇವ್ರನ್ನ ತಿರುಗಿ ನೋಡ್ಬಿಡ್ತಾನೆ. ಇವ್ರು ನೋಡ್ಬಿಟ್ಟು ಏನು ಗೊತ್ತಿಲ್ದೇ ಇರೋ ಹತ್ರ ಹಂಗೆ ಕೆಳಗಡೆ ಬಚ್ಚಿಟ್ಕೊಂಡು ಹೇಳ್ತಾರೆ, ಏನಾದ್ರು ಮಾಡೋ, ನಾನು ಹೆಂಗಾದ್ರು ಮಾಡಿ ಅವಳ ಹತ್ರ ಮಾತಾಡ್ಬೇಕು ಕಣೋ ಅಂತ ಹೇಳಿದಾಗ ಪಾರ್ಕ್ ಹೇಳ್ತಾನೆ, ಇಷ್ಟೆಲ್ಲ ಹೇಳಿ ಕೂಡ ನಿನ್ಗೆ ಅರ್ಥ ಆಗಿಲ್ವೇನೋ, ಯಾಕೋ ಈ ತರ ಇದೆಯಾ ನೀನು ಅಂತ ಬೈತಾ ಇರ್ತಾನೆ. ಹಂಗೆ ಬೈದೊಂದ್ ತಿರುಗಿ ನೋಡಿದ್ರೆ ಹಿಂದ್ಗಡೆ ಚಾಯೇ ಇಲ್ಲ, ಅವ್ನು ಆಲ್ರೆಡಿ ಒಳಗಡೆ ಹೊಟ್ಟೋದ. ಇವ್ನ್ಗೆ ಶಾಕ್ ಆಗ್ಬಿಡ್ತು, ಅಯ್ಯೋ ಎಲ್ಲೋ ಹೋದ ಇವನು, ಒಳಗಡೆ ಹೊಟ್ಟೋದ್ನ ಅಂತ ಹೇಳ್ಬಿಟ್ಟು ಹಂಗೆ ಬಗ್ಗಿ ನೋಡ್ತಾ ಇರ್ತಾನೆ. ಒಳಗಡೆ ನೋಡಿದ್ರೆ ಮಿನ್ಹೋ ಬಂದು ತುಂಬಾ ಚೆನ್ನಾಗಿ ಶೆಲೋನ ಪ್ಲೇ ಮಾಡ್ತಾ ಇರ್ತಾಳೆ. ಇದನ್ನಲ್ಲಿ ಇರೋರೆಲ್ಲ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಳ್ತಾ ಇರ್ತಾರೆ. ಆಲ್ಮೋಸ್ಟ್ ಈಗ ಅವ್ಳು ಪ್ಲೇ ಮಾಡಿ ಮುಗಿಸಿದ್ದು ಆಯ್ತು, ಎಲ್ಲರೂ ಹಂಗೆ ಕ್ಲಾಪ್ ಮಾಡ್ತಾ ಇರ್ತಾಳೆ, ಅವಳು ಹಂಗೆ ಎದ್ ನಿಂತ್ಕೊಂತಾಳೆ. ಇದೇ ಟೈಮಲ್ಲಿ ಇದನ್ನ ಅವ್ನು ಹಂಗೆ ಮೈ ಮರ್ತು ನೋಡ್ತಾ ಇರ್ತಾನಲ್ಲ, ಈಗ ಟಕ್ ಅಂತ ಅವ್ನ ಮುಖ ಮುಂದೊಂದು ಹುಡುಗಿ ಬಂದು ಮುಖ ತೋರಿಸ್ತಾಳೆ. ಈ ಹುಡುಗಿ ಬೇರೆ ಯಾರು ಅಲ್ಲ, ಮಿನ್ಹೋಗೆ ಫ್ರೆಂಡ್. ಇವಳ ಹೆಸರು ಸಿನ್ಶಿ ಅಂತ. ಇವಳು ಹೇಳ್ತಾಳೆ, ಹೌದು ಯಾರೋ ನೀನು, ಇನ್ವೈಟ್ ಮಾಡದೆ ನೀನೇನೋ ಕೇಳ್ ಬಂದೆ, ಏನೋ ಮಾಡ್ತಾ ಇದೀಯಲ್ಲಿ ಅಂತ ಕೇಳಿದಾಗ ಚಾಯ್ ಹೇಳ್ತಾರೆ, ಹಲೋ ಮೇಡಮ್ ಏನ್ ಮಾತಾಡ್ತಾ ಇದೀರಾ, ಸ್ವಲ್ಪ ನೋಡ್ ಮಾತಾಡಿ, ಇನ್ವೈಟ್ ಮಾಡಿದ್ದಕ್ಕೆ ನಾನು ಇಲ್ಲಿ ಬಂದಿರೋದು ಅಂದಾಗ, ಓ ಹಂಗ, ಯಾರಪ್ಪ ನಿನ್ನ ಇನ್ವೈಟ್ ಮಾಡಿದ್ದು, ಈ ಕಾನ್ಸರ್ಟ್ ನ ನಡೆಸ್ತಾ ಇರೋದೇ ನಾನು ಮತ್ತೆ ನಮ್ಮಪ್ಪ, ನಾವು ಓದ್ತಾ ಇರೋ ಸ್ಕೂಲ್ ಅಲ್ಲೇ ನಮ್ಮಪ್ಪ ಚೇರ್ಮನ್ ಆಗಿದ್ದಾರೆ, ಖಂಡಿತ ಅವ್ರಂತೂ ನಿಮ್ಮನ್ನ ಇನ್ವೈಟ್ ಮಾಡಿರಲ್ಲ ಅಂತ ನನ್ಗೆ ಚೆನ್ನಾಗ್ ಗೊತ್ತು, ಇನ್ ಮಿಕ್ಕಿರೋದ್ ನಾನು ನಿಮ್ನ ಇನ್ವೈಟ್ ಮಾಡಿಲ್ಲ, ಇನ್ ಯಾರು ಇನ್ವೈಟ್ ಮಾಡಿದ್ರು ಅಂತ ನೀವು ಇಷ್ಟು ದೂರ ಬಂದಿದ್ದೀರಾ ಅಂತ ಕೇಳ್ತಾ ಇರ್ಬೇಕಾದ್ರೇನೆ ನಾನು ಇನ್ವೈಟ್ ಮಾಡಿದ್ದು ಅಂತ ಒಂದು ಸೌಂಡ್ ಬರುತ್ತೆ. ಯಾರಂತ ನೋಡಿದ್ರೆ ಮಿನ್ಹೋನೆ. ನೀನ್ ಬಾ ನನ್ ಜೊತೆಗೆ ಅಂತ ಹೇಳ್ಬಿಟ್ಟು ಹೀರೋನ್ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಸಿನ್ಶಿಗೆ ಏನ್ ಅರ್ಥ ಆಗ್ತಾ ಇಲ್ಲ, ಇವ್ಳಿಗೆ ಏನಕ್ಕೆ ಇವ್ನ ಇನ್ವೈಟ್ ಮಾಡ್ದ, ಇವ್ನ ಏನಕ್ ಬಂದಿದ್ದಾನೆ ಅಂತ ಹೇಳಿ. ಅದಾದ್ಮೇಲೆ ಸೈಡ್ ಕರ್ಕೊಂಡು ಹೋಗಿ ಮಾತಾಡ್ಬೇಕಾದ್ರೆ ಚಾಯ್ ಹೇಳ್ತಾರೆ, ತುಂಬಾ ಥ್ಯಾಂಕ್ಸ್ ರೀ, ನೀವ್ ಇನ್ವೈಟ್ ಮಾಡಿಲ್ಲ ಅಂತ ನಿಮ್ಗೂ ಚೆನ್ನಾಗೇ ಗೊತ್ತು, ಇದ್ರೂ ಈ ಟೈಮಲ್ಲಿ ನನ್ನ ಕಾಪಾಡಿದಿರಾ, ತುಂಬಾ ಥ್ಯಾಂಕ್ಸ್ ಅಂದಾಗ ಮಿನ್ಹೋ ಹೇಳ್ತಾಳೆ, ಏಯ್ ನಿನ್ಗೇನ್ ಬೇರೆ ಕೆಲ್ಸ ಇಲ್ವಾ, ಯಾವಾಗ ನೋಡಿದ್ರು ನಾನು ಹಿಂದೆನೆ ಸುತ್ತಾ ಇದೆಯಾ, ಸುಮ್ನೆ ನೀನ್ ಟೈಮ್ ವೇಸ್ಟ್ ಮಾಡೋ ಕೆಲ್ಸನ ಇಟ್ಕೋಬೇಡ, ಈ ವಯಸ್ಸಲ್ಲೇ ನೀನ್ ಸಾಧನೆ ಮಾಡೋದು ಜಾಸ್ತಿ ಇದೆ ಕಣೋ, ಅದನ್ನೆಲ್ಲ ಬಿಟ್ಟು ಏನಕ್ ಸುಮ್ನೆ ನನ್ನ ಹಿಂದ್ಗಡೆ ಬಿದ್ದಿದ್ಯಾ, ಅಷ್ಟೇ ಅಲ್ಲ ನೀನ್ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೆ ಕೂಡ ನಾನು ನಿನ್ನ ಲವ್ ಮಾಡಲ್ಲ, ಯಾಕಂದ್ರೆ ನನ್ ಲೈಫೇ ಬೇರೆ ನಿನ್ ಲೈಫೇ ಬೇರೆ, ಆ
ವಿಷಯ ನಿನ್ಗೂ ಗೊತ್ತು, ಹಂಗಿರ್ಬೇಕಾದ್ರೂ ನೀನ್ ಹೆಂಗ್ ನನ್ನ ಲವ್ ಮಾಡ್ತಾ ಇದೀಯ ಅಂತ ಕೇಳಿದಾಗ ಇವಳು ಎಷ್ಟೇ ಏನೇ ಕ್ಲಾಸ್ ತೆಗೆದ್ರೆ ಕೂಡ ಚಾಯ್ ಅದನ್ನ ಕೇಳೋ ತರ ಇಲ್ಲ. ಅವ್ರು ಸ್ವಲ್ಪ ನಿಮ್ ಮಾತಿಗೆ ಅವ್ರು ಕಿವಿ ಕೂಡ ಹಾಕೊಳ್ತಾ ಇಲ್ಲ. ಇಲ್ಲ ನಾನು ಲವ್ ಮಾಡ್ತಾ ಇದೀನಿ ಅಂತಾನೆ ಹೇಳ್ತಾ ಇರ್ತಾರೆ. ಅದಾದ್ಮೇಲೆ ಮಿನ್ಹೋ ಹೇಳ್ತಾರೆ ಸರಿ ಆಯ್ತು ಮುಚ್ಕೋ ಅಂತ ಹೇಳಿದ್ರೆ ಇವ್ನು ಹೇಳ್ತಾನೆ ಏನು ಇಷ್ಟೊತ್ತು ಚೆನ್ನಾಗೆ ಮಾತಾಡ್ತಾ ಇದ್ರಿ, ಸಡನ್ ಆಗಿ ಮುಚ್ಕೋ ಅಂತ ಹೇಳಿ ಮರ್ಯಾದೆ ಇಲ್ದೆ ಮಾತಾಡ್ತಾ ಇದ್ದೀರಾ, ಬೈತಾ ಇದೀರಾ ಅಂದಾಗ ಇವಳು ಹೇಳ್ತಾಳೆ ನಾನ್ ಮುಚ್ಕೋ ಅಂತಂದಿದ್ದೀನಿ ಬಾಯ್ನ ಅಲ್ಲ ನಿನ್ ಜಿಪ್ನ ಅಂತ. ಅವ್ನಿಗೆ ಕೆಡೆ ಬಾಗ್ ನೋಡ್ಕೊಂಡ್ಬಿಟ್ಟು ಅಯ್ಯೋ ಅಂತ ಹೇಳಿ ನಾಚಿಕೆ ಪಟ್ಕೊಂಡು ಮುಖ ಮುಚ್ಚಿಟ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಪಾಪ ಅವಮಾನ ಆಗೋಯ್ತು ಅವ್ನಿಗೆ. ಇವಾಗ ಹಂಗೆ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಫಸ್ಟ್ ಅವ್ರ ಕಾನ್ಸೆಪ್ಟ್ ಅಂತ ಹೇಳಿದ್ರಲ್ಲ, ಆ ಕಾನ್ಸೆಪ್ಟ್ ನ ನಡೆಸ್ತಾ ಇರ್ತಾರೆ. ಅಲ್ಲಿ ಇವ್ನು ಭಯಂಕರವಾಗಿ ಗಿಟಾರ್ ಪ್ಲೇ ಮಾಡ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಟೀಮ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಇದನ್ನ ಅಲ್ಲಿ ಬಂದಿರೋ ಆಡಿಯನ್ಸ್ ಎಲ್ಲ ತುಂಬಾನೇ ನೋಡಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಇವ್ರಿಗೆಲ್ಲ ಸಖತ್ ಎಂಕರೇಜ್ ಮಾಡ್ತಾ ಇರ್ತಾರೆ. ಇವಾಗ ಹಂಗೆ ಇನ್ನೊಂದ್ ಕಡೆ MJ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿನ ತೋರಿಸ್ತಾರೆ. ಈಗ ಅಲ್ಲಿರೋರು ಒಂದು ಪ್ಲಾನ್ ನ ಮಾಡಿರ್ತಾರೆ. ಏನಂದ್ರೆ ಅಮೆರಿಕನಲ್ಲಿ ಒಂದು ಕಾನ್ಸರ್ಟ್ ನ ಮಾಡ್ಬೇಕು. ಆ ಕಾನ್ಸರ್ಟ್ ನ ಮಾಡ್ಬೇಕಂದ್ರೆ ಫಸ್ಟ್ ನಮ್ಗೆ ಅಂತ ಒಂದು ಬ್ಯಾಂಡ್ ನ ತಯಾರಿ ಮಾಡ್ಕೋಬೇಕು. ಆ ಬ್ಯಾಂಡ್ ಅಲ್ಲಿ ಜಾಯ್ನ್ ಆಗೋರು ಪ್ರತಿಯೊಬ್ಬರು ಸಖತ್ ಸ್ಕಿಲ್ಡ್ ಆಗಿರ್ಬೇಕು, ಸಖತ್ ಟ್ಯಾಲೆಂಟೆಡ್ ಪರ್ಸನ್ಸ್ ಇರ್ಬೇಕು ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇವಾಗ ಇವ್ರ ಹತ್ರ ಒಂದು ಬ್ಯಾಂಡ್ ಟೀಮ್ ನ ರೆಡಿ ಮಾಡ್ಬಿಟ್ರೆ ಅಮೆರಿಕಾಗ ಹೋಗಿ ಕಾನ್ಸರ್ಟ್ ಎಲ್ಲ ಮಾಡ್ತಾರೆ. ಇವ್ರು ಚೆನ್ನಾಗಿ ದುಡ್ಡೆಲ್ಲ ಮಾಡ್ಬೋದು, ಅಂದ್ರೆ ಕಂಪನಿಗೆ ಒಂದು ಒಳ್ಳೆ ಫೇಮಸ್ ಆದ ಹೆಸರು ಸಿಗತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಸರಿ ಈಗ ಬ್ಯಾಂಡ್ ಗೆ ಬೇಕಾಗಿರೋ ಮೆಂಬರ್ಸ್ ನ ಸೆಲೆಕ್ಟ್ ಮಾಡೋದ್ ಯಾರಂತ ನೋಡಿದ್ರೆ ಯೂಜಿನ್ ಅಂತ ಒಬ್ರು. ಈಗ ಅಲ್ಲಿರೋ ಅಸಿಸ್ಟೆಂಟ್ ಒಬ್ಬ ಹೇಳ್ತಾನೆ ಸರ್ ನೀವ್ ಹೇಳ್ದಂಗೆ ಆ ಟೀಮ್ ಮೆಂಬರ್ಸ್ ನೆಲ್ಲ ನಾನು ತಗೊಂಡೋಗಿ ಯೂಜಿನ್ ಅವ್ರಿಗೆ ತೋರಿಸ್ದೆ, ಆದ್ರೆ ಅವ್ರ ಒಬ್ಬರನ್ನ ಕೂಡ ಸೆಲೆಕ್ಟ್ ಮಾಡಿಲ್ಲ ಸರ್. ನೋಡಿದ್ ಫಸ್ಟ್ ಲುಕ್ ಅಲ್ಲೇ ಬೇಡ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಈ ಕೂದಲಿಗೆ ಕಲರ್ ಮಾಡ್ಕೊಂಡಿರ್ತಾನಲ್ಲ ಅಯ್ಯಪ್ಪನು ಹೇಳ್ತಾರೆ ಹೌದು ಏನಕ್ಕೆ ಇವ್ರು ಯಾರನ್ನು ಸೆಲೆಕ್ಟ್ ಮಾಡ್ತಾ ಇಲ್ಲ, ಎಷ್ಟೇ ಸ್ಕಿಲ್ಡ್ ಆಗಿರೋ ಪರ್ಸನ್ಸ್ ನ ಕಳಿಸಿದ್ರೆ ಕೂಡ ಯಾರನ್ನು ಸೆಲೆಕ್ಟ್ ಮಾಡ್ತಾ ಇಲ್ವೇ, ಅವ್ರು ಯಾವ ತರ ಒಂದು ಟ್ಯಾಲೆಂಟ್ ಇರೋನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೋ ನಂಗೆ ಒಂದು ಅರ್ಥ ಆಗ್ತಾ ಇಲ್ವೇ ಅಂತ ಇವ್ರು ಹೇಳ್ತಾ ಇರ್ತಾರೆ. ಇವ್ರು ಬೇರೆ ಯಾರು ಅಲ್ಲ, 1995 ಅಲ್ಲಿ ನಮ್ ಹೀರೋರಪ್ಪ ಚಾಯ್ ಇದ್ರಲ್ಲ ಅವ್ರ ಜೊತೆ ಪಾರ್ಕ್ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಇದ್ರಲ್ಲ ಅವರೇ ಇವ್ರು. ಪ್ರೆಸೆಂಟ್ ಅಲ್ಲಿ ಈ ತರ ಇರ್ತಾರೆ. ಇವ್ರಿಗೆ ಒಂದು ಒಳ್ಳೆ ಲೆವೆಲ್ ಗೆ ಬಂದಿದ್ದಾರೆ ಅಂತ ಹೇಳ್ಬೋದು. MJ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಒಂದು ಕಂಪನಿನ ನಡೆಸ್ತಾ ಇದಾರೆ. ಈ ಪಾರ್ಕ್ ಅನ್ನೋರು ಈಗ ಅವ್ರ ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ ಯೂಜಿನ್ ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವ್ರನ್ನ ಮಾತ್ರನೇ ನಮ್ ಟೀಮ್ ಅಲ್ಲಿ ಇಟ್ಕೊಳಕ್ ಆಗೋದು, ಯಾಕಂದ್ರೆ ಅವ್ರಿಗಿಂತ ಬೆಸ್ಟ್ ಆಗಿ ಸೆಲೆಕ್ಟ್ ಮಾಡಕ್ ಯಾರಿಂದ ಆಗಲ್ಲ ಕಣೋ, ಅವರೇ ಸೆಲೆಕ್ಟ್ ಮಾಡ್ಬೇಕು ಅಂತ. ಇವ್ರ ಇತರ ಯೂಜಿನ್ ಅಂತ ಮಾತಾಡ್ತಿದಾರಲ್ಲ ಅವ್ರು ಯಾರು ಅಂತ ಈಗ ತೋರಿಸ್ತಾರೆ. ಇವ್ರು ಇಲ್ಲಿ ಭಯಂಕರವಾಗಿ ಪಿಯಾನೋ ಎಲ್ಲ ಪ್ಲೇ ಮಾಡ್ಕೊಂಡು ಸಖತ್ತಾಗಿ ಹಾಡೆಲ್ಲ ಆಡ್ತಾ ಇರ್ತಾರೆ. ಇವ್ರಿಗೆ ಕೊರಿಯನ್ ಅಲ್ಲಿರೋ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲೇ ಸಖತ್ ಫೇಮಸ್ ಆಗಿರೋರು ಒಬ್ರು ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ ಈಗ MJ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಕಂಪನಿನ ತೋರಿಸಿದ್ರಲ್ಲ, ಆ ಕಂಪನಿಗೆ ಇವ್ರು ಕೂಡ ಒಂದು ಪಾರ್ಟ್ನರ್ ಆಗಿದ್ದಾರೆ. ಅದಕ್ಕೋಸ್ಕರನೇ ಪಾರ್ಕ್ ಅನ್ನೋರು ಹೇಳಿದ್ದು ಯೂಜಿನ್ ಯಾರನ್ನ ಹೇಳ್ತಾರೋ ಅವ್ರನ್ನೇ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಟೀಮ್ ಗೆ ಅಂತ. ಇವಾಗ ಹಂಗೆ ಯೂಜಿನ್ ಅನ್ನೋರ್ನ ಒಂದು ಇಂಟರ್ವ್ಯೂ ನಲ್ಲಿ ತೋರಿಸ್ತಾರೆ. ಅಲ್ಲಿರೋ ಒಂದು ಲೇಡಿ ಕೇಳ್ತಾ ಇರ್ತಾರೆ ನೀವೇನಕ್ಕೆ ಫಸ್ಟ್ ಆಫ್ ಆಲ್ ಈ ಫೀಲ್ಡ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಗೆ ಹೆಂಗ್ ಇಂಟ್ರೆಸ್ಟ್ ಬಂತು, ಈ ತರ ಒಂದು ಸ್ಟೇಜ್ ಬರ್ಬೇಕಂದ್ರೆ ನೀವ್ ಏನೆಲ್ಲ ಕಷ್ಟಪಟ್ರಿ ಅಂತ ಹೇಳಿದಾಗ ಯೂಜಿನ್ ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೇ ಒಂದನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೂ ಕಷ್ಟವಾಗೇ ಇರುತ್ತೆ. ಪ್ರತಿ ಒಂದನ್ನ ಕೂಡ ನಾವು ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಕೊಂಡ್ಬಂದ್ರೇನೆ ನಮ್ ಡ್ರೀಮ್ ನ ಅಚೀವ್ ಮಾಡಕ್ ಆಗೋದು. ಸ್ಟಾರ್ಟಿಂಗ್ ಅಲ್ಲಿ ನಾನು ಇದ್ರಲ್ಲಿ ಕಾಲಿಡಬೇಕಾದ್ರೆ ತುಂಬಾ ಜನ ಫ್ರೆಂಡ್ಸ್ ಇದ್ರು, ಆದ್ರೆ ಇವಾಗ ನಾನು ಒಬ್ಬನೇ ಇದೀನಿ ನನ್ನ ಟೀಮ್ ಅಲ್ಲಿ, ನನ್ನ ಬಿಟ್ಟು ನನ್ನ ಫ್ರೆಂಡ್ಸ್ ಯಾರು ನಿಮ್ ಮ್ಯೂಸಿಕ್ ಇಂಡಸ್ಟ್ರಿ ಒಳಗಡೆ ಬರ್ಲೇ ಇಲ್ಲ ಅಂತ ಹೇಳ್ತಾರೆ. ಈ ತರ ಯೂಜಿನ್ ಅನ್ನೋರು ಒಳಗಡೆ ಇಂಟರ್ವ್ಯೂ ನಲ್ಲಿ ಹೇಳ್ತಾರೆ ಎಲ್ಲಾ ವಿಷಯನ ಕೂಡ ಪಾರ್ಕ್ ಅನ್ನೋರು ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಂತಾನೆ ಇರ್ತಾರೆ. ಅದೇ ಟೀಮ್ಗೆ ಅಸಿಸ್ಟೆಂಟ್ ಓಡ್ ಬರ್ತಾರೆ ಸರ್ ನಾನು ಡೈಮಂಡ್ ನ ಕಂಡಿಡ್ಬಿಟ್ಟೆ ಸರ್ ಅಂತ. ಈ ಪಾರ್ಕ್ ಅವ್ರು ಏನೋ ಕಂಡಿಡ್ದೆ ಅಂದಾಗ ಇಲ್ಲಿ ನೋಡಿ ಸರ್ ಅಂತ ಹೇಳಿ ಒಂದು ವಿಡಿಯೋನ ತೋರಿಸ್ತಾರೆ. ಈ ವಿಡಿಯೋನಲ್ಲಿ ಇರೋನು ಭಯಂಕರವಾಗಿ ಗಿಟಾರ್ ನ ಪ್ಲೇ ಮಾಡ್ತಾ ಇದ್ದಾನೆ ಸರ್, ನಮ್ಗೊಬ್ಬ ಗಿಟಾರ್ ಸಿಕ್ಬಿಟ್ಟ ಅಂತಾನೆ ಅನ್ಕೊಳ್ಳಿ, ಯಾಕಂದ್ರೆ ಅಷ್ಟು ಮೈಂಡ್ ಬ್ಲೋವಿಂಗ್ ಆಗಿ ಮಾಡ್ತಾ ಇದ್ದಾನೆ ಸರ್ ಅವನು ಅಂತ ಹೇಳಿ ಆ ವಿಡಿಯೋನ ತೋರಿಸ್ತಾರೆ. ನೋಡಿ ಅಲ್ಲಿರೋದು ಬೇರೆ ಯಾರು ಅಲ್ಲ ನಮ್ ಹೀರೋನೇ. ಇದಕ್ಕೂ ಮುಂಚೆ ಒಂದು ಕಾನ್ಸರ್ಟ್ ಅಲ್ಲಿ ಹಾಡಾಡ್ತಾ ಇದ್ನಲ್ಲ ಅದನ್ನ ಯಾರೋ ವಿಡಿಯೋ ಮಾಡಿ ನೆಟ್ಟಿಗೆ ಬಿಟ್ಟಿದ್ದಾರೆ, ಅದನ್ನ ಎತ್ಕೊಂಡ್ ಬಂದು ತೋರಿಸ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಅವ್ರ ಕಾನ್ಸರ್ಟ್ ನೆಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬರ್ಬೇಕು ಅಂತ ನೋಡಿದ್ರೆ ಅವ್ನಿಗೋಸ್ಕರ ಗರ್ಲ್ ಫ್ಯಾನ್ಸ್ ಎಲ್ಲ ಸಖತ್ ವೇಟ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಬಂದವರು ಅವರು ಸಖತ್ತಾಗಿ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾರೆ, ನೋಡಕ್ಕೂ ತುಂಬಾ ಚೆನ್ನಾಗಿರೋ ತರ ಇದಾರೆ. ದಯವಿಟ್ಟು ಅವ್ರ ಮಾಸ್ಕ್ ನ ತೆಗೆ ಕೆಳಿನ ಅವ್ರ ಮುಖನ ನೋಡ್ಬೇಕು ಅಂತ ಫುಲ್ ಗಲಾಟೆ ಮಾಡ್ತಾ ಇರ್ತಾರೆ. ಇದರಿಂದ ಕ್ಲಬ್ ನ ದಾಟಿ ಹೊರಗಡೆ ಬರಕ್ಕೆ ಆಗ್ತಾರ ನಮ್ ಹೀರೋ ಕೈಯಲ್ಲಿ, ಯಾಕಂದ್ರೆ ಅಷ್ಟು ಜನ ಇರ್ತಾರೆ ಅಲ್ಲಿ. ಇದನ್ನೆಲ್ಲ ನೋಡಿ ಮಿಕ್ಕಿದವ್ರಿಗೆಲ್ಲ ಅರ್ಥ ಆಗೋಯ್ತು, ಇದಕ್ ಮೇಲೆ ನಾವ್ ಹೊರಗಡೆ ಹೋಗಕ್ಕಾಗಲ್ಲ, ಬಾರ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡ್ ಬಂದ್ಬಿಟ್ರು. ಅವ್ರು ಹೇಳ್ತಾರೆ ನಿನ್ಗೆಲ್ಲೋ ಮಚ್ಚೆ ಇದೆ ಕಣೋ, ಏನೋ ಹುಡುಗಿರು ಅಷ್ಟೊಂದು ಹುಡುಗಿರು ನಿನಗೆ ಫ್ಯಾನ್ಸ್ ಆಗ್ಬಿಟ್ಟಿದಾರೆ ಅಷ್ಟು ಬೇಗ. ಇದ್ರಲ್ಲಿ ನಮ್ಗೆ ಪ್ಲಸ್ ಪಾಯಿಂಟ್ ಏನ್ ಗೊತ್ತಾ, ನೀನು ನಿನ್ ಮುಖ ತೋರಿಸಿಲ್ಲ ಕಣೋ, ಹಿಂಗೆ ಹೋಗ್ತಾ ಇದ್ರೆ ನಮ್ಗೆ ಇನ್ನಷ್ಟು ಸಖತ್ ಫ್ಯಾನ್ಸ್ ಆಗ್ಬಿಡ್ತಾರೆ, ನಮ್ಗೆ ಸಖತ್ ಫಾಲೋಯಿಂಗ್ಸ್ ಆಗ್ಬಿಡ್ತಾರೆ ಕಣೋ, ಲಕ್ಕಿ ಫೆಲೋ ಕಣೋ ನೀನು ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಬ್ಯಾಂಡ್ ಗೆ ಅಂತ ಹೇಳಿ ಮ್ಯಾನೇಜರ್ ಅಂತ ಒಬ್ರು ಇರ್ತಾರೆ. ಅವ್ರು ಬಂದು ಹೇಳ್ತಾರೆ ಏನ್ರಪ್ಪ ಇವತ್ತು ತುಂಬಾ ಆಡಿಯನ್ಸ್ ಎಲ್ಲ ಬಂದ್ಬಿಟ್ರು ಅಂತ ಹೇಳಿ ಸಖತ್ ಖುಷಿಯಾಗಿರೋ ತರ ಇದೆ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ ಖುಷಿಯಾಗೇ ಇರುತ್ತೆ ಸರ್, ಇಲ್ದೇ ಇರತ್ತಾ ಅಂದಾಗ ಆ ಮ್ಯಾನೇಜರ್ ಹೇಳ್ತಾರೆ ನಾನ್ ನಿಮ್ ಹತ್ರ ಒಂದು ವಿಷಯನ ಹೇಳ್ಬೇಕು, ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ, ಯಾವ್ದು ಹೇಳಿ ಫಸ್ಟ್ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಫಸ್ಟ್ ಬ್ಯಾಡ್ ನ್ಯೂಸ್ ಹೇಳಿ ಸರ್ ಅಂದಾಗ ಈ ಮ್ಯಾನೇಜರ್ ಹೇಳ್ತಾರೆ ಇನ್ಮೇಲೆ ನೀವ್ ಈ ಜಾಗದಲ್ಲಿ ಕಾನ್ಸರ್ಟ್ ಏನು ಮಾಡೋದಿಲ್ಲ ಅಂತ. ಇವ್ರಿಗೆ ಸಖತ್ ಶಾಕ್ ಆಗುತ್ತೆ, ಏನ್ ಸರ್ ಇವಾಗ ತಾನೇ ಫ್ಯಾನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಿದ್ದಾರೆ, ಪಬ್ಲಿಕ್ ಎಲ್ಲ ಸೇರ್ತಾ ಇದಾರೆ, ಈ ಟೈಮಲ್ಲಿ ಯಾಕೆ ತರ ಹೇಳ್ತಾ ಇದ್ದೀರಾ, ಸರಿ ಆಯ್ತು ಗುಡ್ ನ್ಯೂಸ್ ಏನು ಹೇಳಿ ಅಂತ ಹೇಳಿದಾಗ ಆ ಮ್ಯಾನೇಜರ್ ಹೇಳ್ತಾರೆ MJ ಎಂಟರ್ಟೈನ್ಮೆಂಟ್ ಕಡೆಯಿಂದ ನನಗೊಂದು ಕಾಲ್ ಬಂತು, ಅಮೆರಿಕನಲ್ಲಿ ಅವರೊಂದು ಕಾನ್ಸರ್ಟ್ ನ ಮಾಡ್ತಿದಾರಂತೆ, ಅದಕ್ಕೋಸ್ಕರ ಒಂದು ಬ್ಯಾಂಡ್ ಬೇಕು ಅಂತ ಹೇಳಿ ಸೆಲೆಕ್ಷನ್ಸ್ ನ ಮಾಡ್ತಾ ಇದಾರೆ, ಅದಕ್ಕೋಸ್ಕರ ನಮ್ ಟೀಮ್ ನ ಕೂಡ ಸೆಲೆಕ್ಟ್ ಮಾಡಿದ್ದಾರೆ, ಇನ್ನು ಅವ್ರು ಕನ್ಫರ್ಮ್ ಮಾತ್ರ ಮಾಡಿಲ್ಲ, ಕನ್ಫರ್ಮ್ ಏನಾದ್ರು ಮಾಡ್ಬಿಟ್ರೆ ಅಂದ್ರೆ ಇಂತ ಒಂದು ಚಾನ್ಸ್ ನಮ್ಗೆ ಮತ್ತೆ ಸಿಗೋದಿಲ್ಲ, ನಾವ್ ಅಮೆರಿಕಾಗ ಹೋಗಿ ಕಾನ್ಸರ್ಟ್ ಎಲ್ಲ ಮಾಡಿದ್ರೆ ನಾವ್ ಇನ್ನಷ್ಟು ಫೇಮಸ್ ಆಗ್ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಸಖತ್ ಖುಷಿ ಆಗ್ಬಿಡುತ್ತೆ. ಹಂಗೆ ಎಲ್ಲರೂ ಹಗ್ ಮಾಡ್ಕೊಂಡು ಸಖತ್ ಖುಷಿಯಾಗಿ ಕುಗಾಡ್ತಾ ಇರ್ತಾರೆ. ಇವಾಗ ಈ ತರ ಒಂದು ಸಂತೋಷವಾದ ವಿಷಯನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದ್ ಜಾಗದಲ್ಲಿ ಕುತ್ಕೊಂಡು ಕುಡಿತಾ ಇರ್ಬೇಕಾದ್ರೆ ಒಬ್ಬ ಹೇಳ್ತಾನೆ MJ ಎಂಟರ್ಟೈನ್ಮೆಂಟ್ ಗೊತ್ತಿಲ್ವೇನೋ ನಿನ್ಗೆ, ಕೊರಿಯನ್
ಒಳ್ಳೆ ಫೇಮಸ್ ಆಗಿರೋ ಎಂಟರ್ಟೈನ್ಮೆಂಟ್ ಗ್ರೂಪ್ ಕಾಣೋದು ಅಂತ ಹೇಳ್ತಾ ಇದ್ರೆ ನಮ್ ಹೀರೋ ಹೇಳ್ತಾನೆ ಇಲ್ವೇ ನನ್ಗೆ ಗೊತ್ತಿಲ್ವೇ ಅಂದಾಗ ಸರಿ ಅದನ್ನ ನಡೆಸ್ತಾ ಇರೋರು ಪಾರ್ಕ್ ಅನ್ನೋರು ನಿನ್ಗೆ ಗೊತ್ತಿಲ್ವಾ ಅಂದ್ರೆ ಆ ಗ್ರೂಪ್ ಹೆಸರೇ ನಾನ್ ಕೇಳಿಲ್ಲ ಅಂತಂದ್ರೆ ಆ ಪಾರ್ಕ್ ಅನ್ನೋರು ಯಾರಂತ ನನ್ಗೆ ಹೆಂಗ ಗೊತ್ತಾಗುತ್ತೆ ಅಂದಾಗ ಸರಿ ಆಯ್ತು ಯೂಜಿನ್ ಅಂದ್ರೆ ಯಾರಂತ ನಿನ್ ಗೊತ್ತಾ ಅಂತ ಕೇಳಿದ್ರೆ ಯೂಜಿನ್ ಅನ್ನೋರು ಯಾರಿಗೋ ಗೊತ್ತಿಲ್ಲ ಮ್ಯೂಸಿಕ್ ಗೆ ಅವ್ರೊಂಥರ ದೇವ್ರ ತರ ಅವ್ರ ಬಗ್ಗೆ ನನ್ಗೆ ಹೇಳ್ತಾ ಇದೀಯ ಅಂದಾಗ ಇವ್ನ್ ಹೇಳ್ತಾನೆ ಥ್ಯಾಂಕ್ ಗಾಡ್ ಅವ್ರ ಬಗ್ಗೆ ಆದ್ರೂ ನಿನಗ್ ಗೊತ್ತಲ್ವಾ ಅಂತ ಇವ್ನ್ ಹೇಳ್ತಾನೆ ಅವ್ರ ಬಗ್ಗೆ ಗೊತ್ತಿದ್ಯಾ ಹೇಳ್ಬೇಕಂದ್ರೆ ನನಗೊಂದು ಇನ್ಸ್ಪಿರೇಷನ್ ಕಾಣೋರು ಅವ್ರದ್ದು ಎಷ್ಟು ಇಂಟರ್ವ್ಯೂಸ್ ಎಲ್ಲ ನಾನು ನೋಡಿದೀನಿ ಗೊತ್ತಾ ಅಂತ ಇವ್ರು ಮಾತಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಫೋನ್ಗೆ ಅವ್ರಪ್ಪ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀನಿ ಅಂತ ಇದನ್ನ ನೋಡಿದ ತಕ್ಷಣ ಶಾಕ್ ಆಗುತ್ತೆ ಅಯ್ಯೋ ಏನಾಯ್ತು ಏನೋ ಅಪ್ಪ ಏನಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ ಅಂತ ಈಗ ಅವ್ನ ಫ್ರೆಂಡ್ಸ್ ಹತ್ರ ಹೇಳ್ತಾನೆ ಸರಿ ನನ್ಗೆ ತುಂಬಾ ಇಂಪಾರ್ಟೆಂಟ್ ಆದ ವರ್ಕ್ ಬಂದ್ಬಿಡ್ತು ನಾನು ಮತ್ತೆ ನಿಮ್ನ ಮೀಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಾನೆ ಇವ್ರ ಹಂಗೆ ನೋಡ್ತಾರೆ ಇವ್ನ್ ಏನ್ ಹತ್ರ ಸೀಕ್ರೆಟ್ ನ ಮೇಂಟೈನ್ ಮಾಡ್ತಾ ಇದ್ದಾನೆ ನಮ್ಮ ಹತ್ರ ಏನು ಹೇಳ್ತಾ ಇಲ್ವೇ ಅಂತ ಇವಾಗ ಹಂಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ತೋರಿಸ್ತಾರೆ ಆಕ್ಚುಲಿ ನಮ್ ಹೀರೋರಪ್ಪ ಚಾಯ್ ಅವ್ರು ಬಂದು ಕಾರ್ ಡ್ರೈವ್ ಮಾಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗೋ ತರನೇ ಆಪೋಸಿಟ್ ಅಲ್ಲಿ ಒಬ್ರು ಕಾರ್ ಓಡಿಸ್ಕೊಂಡ್ ಬಂದಿರ್ತಾರೆ ಈ ಪಕ್ಕದಲ್ಲಿ ಕುತ್ಕೊಂಡಿದಾರಲ್ಲ ಆ ಲೇಡಿನೇ ಈ ಲೇಡಿ ಬೇರೆ ಯಾರು ಅಲ್ಲ ಇದಕ್ಕೂ ಮುಂಚೆ ನಮ್ ಹೀರೋ ಅವ್ರು ಬಂದು ಒಂದು ಮನೇಲಿ ಇದ್ರಲ್ಲ ಮನೆಗೆ ಬೆಂಕಿ ಕೂಡ ಬಿದ್ದಿತ್ತಲ್ಲ ಆ ರೋಡ್ ತರ ಒಂದು ಓಡಾಡ್ತಾ ಇದ್ಲಲ್ಲ ಆ ಮನೆ ಇವಳು ಆಕ್ಚುಲಿ ಕಾರ್ನ ಡ್ರೈವ್ ಮಾಡ್ಕೊಂಡ್ ಬಂದಿರೋದು ಈ ಲೇಡಿ ಅಲ್ಲ ಇವ್ರ ಮಗ ಆ ಗುಂಡ ಒಬ್ಬ ಇದ್ದ ಅಲ್ವಾ ಅವನು ಆದ್ರೆ ಅವನ್ನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಲೇಡಿ ನಾನೇ ಮಾಡಿದ್ದು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರೋದು ಪೊಲೀಸರು ಹೇಳ್ತಾರೆ ಕರೆಕ್ಟ್ ಆಗಿ ಹೇಳಿ ಏನಾಯ್ತು ಅಂದಾಗ ಸರ್ ನಿಜವಾಗ್ಲೂ ಸರ್ ನಾನೇ ಸರ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದು ಅನ್ಕೊಳ್ದೆ ನಾನು ಅವ್ರ ಮೇಲೆ ಗಾಡಿ ಹತ್ಸಕ್ ಕೊಟ್ಟೋದೆ ಅಂತ ಹೇಳಿದಾಗ ಹೀರೋರಪ್ಪ ತುಂಬಾ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ ಸರ್ ಎಷ್ಟೇ ಕತ್ಲಿದ್ರೆ ಕೂಡ ನನ್ಗೆ ಕಣ್ ಚೆನ್ನಾಗಿ ಕಾಣಿಸ್ತು ನನ್ ಮುಖ ಕ್ಲಿಯರ್ ಆಗಿ ನೋಡಿದೆ ಆ ಕಾರ್ನ ಡ್ರೈವ್ ಮಾಡ್ಕೊಂಡ್ ಬಂದಿದ್ದು ಈ ಲೇಡಿ ಅವ್ರ ಮಗನೇ ಲೇಡಿ ಅಲ್ಲ ಅಂತ ಹೇಳಕ್ಕೆ ಟ್ರೈ ಮಾಡ್ತಾ ಇದಾರೆ ಬಟ್ ಆ ಪೊಲೀಸರಿಗೆ ಇವ್ರು ಮಾತಾಡೋದು ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಹೊತ್ತರೆ ನಮ್ ಹೀರೋ ಕೂಡ ಪೊಲೀಸ್ ಸ್ಟೇಷನ್ ಗೆ ಬಂದ್ಬಿಟ್ಟ ಅವ್ರಪ್ಪ ನೋಡ್ಬಿಟ್ಟು ಅಪ್ಪ ಏನಾಯ್ತಪ್ಪ ಯಾಕಿಲ್ಲ ಇದೆಯಾ ಅಂತ ಕೇಳಿದಾಗ ಅವರಪ್ಪ ಕೂಡ ನಡೆದಿರೋ ಪ್ರತಿಯೊಂದು ವಿಷಯನ ಹೇಳಿದಾಗ ಅವರಪ್ಪ ಏನೆಲ್ಲ ಹೇಳಿದ್ರು ಅದನ್ನ ಇವನು ಆ ಪೊಲೀಸ್ ಅವ್ರಿಗೆ ಎತ್ತಿ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಲೇಡಿಗೆ ಸಖತ್ ಟೆನ್ಷನ್ ಆಗುತ್ತೆ ನಿನ್ಗೇನೋ ಅಂತ ಕೋಪ ನನ್ ಮಗನ್ ಮೇಲೆ ಯಾವಾಗ ನೋಡಿದ್ರು ಅವನ್ನ ಸಿಕ್ಕಾಕ್ಸ್ಬೇಕಂತಾನೆ ನೋಡ್ತಾ ಇರ್ತೀಯಾ ನಾನ್ ಹೇಳ್ತಾ ಇದೀನಲ್ವಾ ಕಾರ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ ನಾನೇ ನನ್ ಮಗ ಅಲ್ಲ ಅಂತ ಮತ್ತೇನಕ್ಕ ಅವನ ಮೇಲೆ ಹೇಳ್ತಾ ಇದ್ದೀರಾ ಅಂದಾಗ ಆ ಪೊಲೀಸ್ ಹೇಳ್ತಾರೆ ನೀವ್ಯಾಕೆ ಇತರ ಜಗಳ ಆಡ್ತಾ ಇದ್ದೀರಾ ಈಗ ಸದ್ಯಕ್ಕೆ ಈ ಕೇಸ್ ನಾನು ಫೈಲ್ ಮಾಡಕ್ಕೂ ಆಗಲ್ಲ ಯಾಕಂದ್ರೆ ಈ ಕಾರ್ನ ಓಡಿಸ್ಕೊಂಡ್ ಬಂದಿದ್ ಈ ಲೇಡಿನೇ ಅಂತ ಹೇಳ್ಬಿಟ್ರೆ ನಮ್ಮ ಹತ್ರ ಪ್ರೂಫ್ ಇಲ್ಲ ಅಥವಾ ಅವ್ರ ಮಗನ ಅಂತ ಹೇಳೋದು ಕೂಡ ಪ್ರೂಫ್ ಇಲ್ಲ ಸೊ ಅದೆಲ್ಲ ಕನ್ಫರ್ಮ್ ಆಗೋವರೆಗೂ ಈಗ ಸದ್ಯಕ್ಕೆ ಕೇಸ್ ನಾನು ಓಪನ್ ಮಾಡೋದಿಲ್ಲ ಅಂತ ಹೇಳ್ಬಿಡ್ತಾರ ಇದಕ್ ಮೇಲೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಆ ಲೇಡಿ ನಡ್ಕೊಂಡು ಹೋಗ್ತಾ ಇದ್ರೆ ಹಿಂದ್ಗಡೆನೆ ಹೀರೋ ಅವರಪ್ಪ ಕೂಡ ಹೋಗ್ತಾ ಇರ್ತಾರೆ ಅವ್ರೀಗ ಲೇಡಿನ ಸ್ಟಾಪ್ ಮಾಡ್ಬಿಟ್ಟು ಹೇಳ್ತಾರೆ ನೀವು ಸ್ವಲ್ಪ ಕೂಡ ಚೇಂಜ್ ಆಗಿಲ್ವಲ್ಲ ಅವಾಗಿಂದ ಇವಾಗವರೆಗೂ ನಿಮ್ ಮಗನ ಕಾಪಾಡ್ಬೇಕಂತ ನೋಡ್ತಾನೆ ಇದೀರಾ ಆಕ್ಚುಲಿ ಅವತ್ತು ನಾನ್ ನಿಮ್ ಮನೇಲಿ ಬಾಡಿಗೆಗೆ ಇರ್ಬೇಕಾದ್ರೆ ಮನೇಲಿ ಫೈರ್ ಆಕ್ಸಿಡೆಂಟ್ ಆಗೋದಕ್ಕೆ ನಿಮ್ ಮಗನೇ ಕಾರಣ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಆದ್ರೂ ನಿಮ್ ಮಗನ ಕಾಪಾಡ್ಕೋಬೇಕು ಅಂತ ಅವಾಗ ನೀವು ಟ್ರೈ ಮಾಡಿ ಆ ಮನೆಗೆ ಬೆಂಕಿ ಬೀಳೋದಕ್ಕೆ ನಾವೇ ಕಾರಣ ಅಂತ ಹೇಳ್ಬಿಟ್ಟು ಎಲ್ಲ ಅಪವಾದನೆ ನಮ್ಮ ಮೇಲೆ ಹಾಕಿ ನಮ್ಮನ್ನ ಮನೆ ಬಿಟ್ಟೆ ಓಡಿಸಿದ್ರಿ ಇವಾಗ ನಿಮ್ ಮಗನೇ ಕಾರ್ನ ಡ್ರೈವ್ ಮಾಡ್ಕೊಂಡ್ ಬಂದು ನನ್ನ ಸಾಯಿಸ್ಬೇಕು ಅಂತ ಟ್ರೈ ಮಾಡ್ದ ನಾನ್ ಅದನ್ನ ಹೇಳ್ತಾ ಇದ್ರೆ ಇವಾಗ ಕೂಡ ನೀವು ಅವ್ರ ನಿಮ್ ಮಗನ ಕಾಪಾಡ್ಕೋಬೇಕು ಅಂತ ಹೇಳಿ ನೀವು ಬಂದು ಸರೆಂಡರ್ ಆಗ್ತಾ ಇದ್ದೀರಾ ನಿಮ್ಮಿಂದ ಮಾತ್ರ ಹೆಂಗಿತರ ನಿಜನೆಲ್ಲ ಮುಚ್ಚಿಕ್ಕಾಗತ್ತೆ ಅಂತ ತುಂಬಾನೇ ಕೋಪವಾಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ ಅವ್ರು ಏನ್ ಹೇಳಿದ್ರು ಅಂತ ಹೇಳ್ಬಿಟ್ಟು ನಮ್ ಹೀರೋ ಆಲ್ಮೋಸ್ಟ್ ಅರ್ಧ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟ ಇನ್ ಅರ್ಧ ಅವ್ನು ಹೇಳಿರೋದಿಲ್ಲ ಇಲ್ಲೇಡಿ ಕೇಳ್ತಾರೆ ನಿಮ್ಮಪ್ಪ ಏನ್ ಹೇಳಿದ್ರು ನಿಮ್ಮಪ್ಪ ಏನ್ ಹೇಳಿದ್ರು ಕರೆಕ್ಟ್ ಆಗಿ ನನ್ನ ಹತ್ರ ಹೇಳ್ಬಿಡು ಅಂತ ಹೇಳಿದಾಗ ಹೀರೋ ಕೂಡ ಹೇಳ್ತಾನೆ ನೀವು ಕೊನೆವರೆಗೂ ಸುಳ್ಳು ಹೇಳ್ತಾನೆ ಇದ್ದೀರಾ 6-7 ವರ್ಷದಿಂದ ನಾವ್ ನಿಮ್ ಮನೇಲಿ ಇರ್ಬೇಕಾದ್ರೆ ಆ ಫೈರ್ ಆಕ್ಸಿಡೆಂಟ್ ಆಗೋದಕ್ಕೆ ನಿಮ್ ಮಗನೇ ಕಾರಣ ಅಂತ ನಿಮ್ಗೂ ಚೆನ್ನಾಗ್ ಗೊತ್ತು ಅವಾಗ ಅವನನ್ನ ಕಾಪಾಡ್ಕೋಬೇಕು ಅಂತ ನಮ್ಮ ಮೇಲೆ ಬ್ಲೇಮ್ ಮಾಡಿದ್ರಿ ಇವಾಗ ಕೂಡ ನಾವ್ ಅಪ್ಪನ ಆಕ್ಸಿಡೆಂಟ್ ಮಾಡ್ಬೇಕು ಅಂತ ನೋಡಿದ್ದು ನಿಮ್ ಮಗನೇ ಆದ್ರೆ ಅದನ್ನು ಕೂಡ ಮುಚ್ಚಿಡೋದಕ್ಕೆ ನೀವ್ ಇವಾಗೂ ಟ್ರೈ ಮಾಡ್ತಾ ಇದ್ದೀರಾ ಎಷ್ಟೇ ಅಪವಾದನೆಲ್ಲ ನಮ್ಮ ಮೇಲೆ ಹಾಕಿದ್ರೆ ಕೂಡ ಮತ್ತೆ ಆ ಕೇಸ್ ನ ಓಪನ್ ಮಾಡಕ್ ಆಗೋದಿಲ್ಲ ಆದ್ರೆ ಇವಾಗೂ ನೀವು ಅದನ್ನೇ ತಪ್ಪು ಮಾಡ್ತಾ ಇದ್ದೀರಾ ಅಲ್ವಾ ಅದೇ ನಮ್ ಕೈಲಿ ಎತ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವ್ನ ಈ ತರ ತುಂಬಾನೇ ಎಮೋಷನಲ್ ಆಗಿ ಸ್ವಲ್ಪ ಮಾತಾಡಿದ ತಕ್ಷಣ ಅಲ್ಲಿಗೂ ಲೇಟ್ ಆಗಿ ಟಚ್ ಆಗ್ಬಿಡ್ತು ಐಮನ್ ಹಂಗೆ ಫೀಲಿಂಗ್ ಅಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ಹೀರೋನು ಸೈಲೆಂಟ್ ಆಗಿ ನಿಂತಿರ್ತಾನೆ ಈಗ ಹಂಗೆ ಮನೆಗೆ ಬಂದ್ಬಿಟ್ಟಿರ್ತಾನೆ ಅವರಪ್ಪ ಫುಲ್ ಆಗಿ ಕುಡಿತಾ ಇರ್ತಾರೆ ಹೀರೋ ಕೇಳ್ತಾನೆ ಅಪ್ಪ ಇಷ್ಟು ವರ್ಷ ಆದ್ರೂ ನೀವ್ ಇನ್ನೂ ಆ ಫೈರ್ ಆಕ್ಸಿಡೆಂಟ್ ನ ಮರ್ತಿಲ್ವಾ ಅದನ್ನೆಲ್ಲ ಯಾಕೆ ನೀವ್ ಇನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಕೊರಗ್ತಾ ಇದೀರಾ ಅಂದಾಗ ಹೀರೋ ಅವರಪ್ಪ ಹೇಳ್ತಾರೆ ಅದನ್ನೆಲ್ಲ ಹೆಂಗೋ ನನ್ ಕೈಲಿ ಮರೆಯಕ್ಕಾಗುತ್ತೆ ಎಷ್ಟು ವರ್ಷ ಆದ್ರೆ ಕೂಡ ನಾನ್ ಮರೆಯಲ್ಲ ಕಣೋ ನಾವ್ ಮಾಡ್ದಿರೋ ಒಂದು ತಪ್ಪನ ನಮ್ ಮೇಲೆ ಹಾಕಿದ್ದಾರೆ ನನ್ನ ಅಂದ್ರೆ ಕೂಡ ಪರವಾಗಿಲ್ಲ ಕಣೋ ಆ ಪ್ರತಿಯೊಂದು ಅಪವಾದನೆ ಕೂಡ ನಿನ್ ಮೇಲೆ ಮತ್ತೆ ನಿನ್ ತಮ್ಮ ಮೇಲೆ ಬಂತು ಎಷ್ಟು ಜನ ಎಷ್ಟು ತರ ಮಾತಾಡ್ಕೊಂಡ್ರು ಗೊತ್ತಾ ಆತರ ಒಂದು ಫೈರ್ ಆಕ್ಸಿಡೆಂಟ್ ಆಗೋದಕ್ಕೆ ನಿಮ್ ಮಕ್ಳೇ ಕಾರಣ ಅಂತ ಹೇಳ್ಬಿಟ್ಟು ಎಷ್ಟು ನನ್ನ ಹತ್ರ ಚುಚ್ಚಿ ಮಾತಾಡಿದ್ರು ಆ ಟೈಮಲ್ಲಿ ನನ್ ಮಕ್ಳು ಏನು ತಪ್ಪು ಮಾಡಿಲ್ಲ ಅವ್ರ ಮೇಲೆ ಏನೇ ಒಂದು ತಪ್ಪಿಲ್ಲ ಅಂತ ಹೇಳಕ್ಕೆ ನಾನು ಎಷ್ಟೋ ಟ್ರೈ ಮಾಡಿದೆ ಆದ್ರೆ ನಾನ್ ಮಾತಾಡೋದು ಯಾರಿಗೂ ಅರ್ಥ ಆಗಲ್ವಲ್ಲ ಇವಾಗವರೆಗೂ ಅಪವಾದನೆ ನಿಮ್ ಮೇಲೆ ಹಂಗೆ ಇದೆ ಕಣ್ರೋ ಅವತ್ತೆಲ್ಲದಕ್ಕೂ ಕಾರಣ ಹೌಸ್ ಓನರ್ ಇದಾಳಲ್ಲ ಆ ಲೇಡಿ ಅವ್ರ ಮಗನೇ ಅಂತ ನನಗ್ ಚೆನ್ನಾಗೇ ಗೊತ್ತಿತ್ತು ನಾನ್ ಅವಾಗ ಹೇಳಿದ್ರೆ ಕೂಡ ಯಾರು ನಮ್ನ ನಂಬ್ತಾ ಇರ್ಲಿಲ್ಲ ಉರಿಯೋ ಬೆಂಕಿಗೆ ಇನ್ ಸ್ವಲ್ಪ ತುಪ್ಪ ಸುರಿಯೋಂಗೆ ನಮ್ ಹೊಟ್ಟೆ ಉರಿಸ್ತಾನೆ ಇರ್ತಾ ಇದ್ರು ಆದ್ರೆ ಇವಾಗ ಕೂಡ ನೋಡು ಅವ್ರ ಮಗನೇ ಕಾರ್ ಓಡಿಸ್ಕೊಂಡ್ ಬಂದಿದ್ದು ಅದನ್ನ ಹೇಳ್ತಾ ಇದ್ರೆ ಕೂಡ ಲೇಡಿ ಇವಾಗೂ ಸಪೋರ್ಟ್ ಗೆ ಬಂದಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಅಷ್ಟೇ ಅಲ್ಲ ನಾನ್ ಈ ವಿಷಯನ ಸುಮ್ನೆ ಬಿಡೋದಿಲ್ಲ ಅವ್ನಿಗೆ ಕರೆಕ್ಟ್ ಆದ ದಂಡನೆ ಕೊಡ್ಸೋವರೆಗೂ ನಾನು ನಿದ್ದೆ ಮಾಡೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಇವರಪ್ಪ ಇಷ್ಟು ಎಮೋಷನಲ್ ಆಗಿ ಹೇಳ್ತಾ ಇರ್ಬೇಕಾದ್ರೆ ಹೀರೋಗೆ ಇವಾಗ ಅರ್ಥ ಆಗ್ತಿದೆ ಅದ್ ಎಷ್ಟೇ ವರ್ಷದಿಂದಗಡೆ ಆಗಿದ್ರೆ ಕೂಡ ಅವ್ರ ಮನ್ಸಲ್ಲಿ ಅದೆಷ್ಟು ನೋವನ್ನ ಉಂಟು ಮಾಡಿದೆ ಅಂತ ಇವಾಗ ಹಂಗೆ ಹೀರೋ ಸ್ಟ್ರೇಟ್ ಆಗಿ ಅವ್ರ ಬ್ಯಾಂಡ್ ಮೆಂಬರ್ಸ್ ನ ಮೀಟ್ ಮಾಡಕಂತಾನೆ ಹೋಗೋದು ಇನ್ಮೇಲೆ ನಾನ್ ಬರೋದಿಲ್ಲ ಇಷ್ಟಕ್ಕೆ ಲಾಸ್ಟ್ ಆಗ್ಲಿ ಅಂತ ಹೇಳ್ಬಿಡ್ತಾನೆ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಬ್ಯಾಂಡ್ ಟೀಮ್ ಅಲ್ಲಿ ಇರೋನೊಬ್ಬ ಸಖತ್ ಟೆನ್ಷನ್ ಆಗ್ಬಿಡ್ತಾನೆ ಏನೋ ನಿನ್ ಕಣ್ಣಿಗೆಲ್ಲ ನಾವು ಹುಚ್ಚರ್ ತರ ಕಾಣಿಸ್ತಾ ಇದೀವ ಇವಾಗ ನೀನ್ ಬಂದು ನಮ್ ಟೀಮ್ ಅಲ್ಲಿ ಜಾಯ್ನ್ ಆಗಿರೋದ್ರಿಂದಾನೆ MJ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಅಷ್ಟು ದೊಡ್ಡ ಕಂಪನಿಯಲ್ಲಿ ನಮ್ಗೆ ಚಾನ್ಸ್ ಸಿಕ್ಕಿರೋದು ಅಮೆರಿಕನ್ ನಡೀತಾ ಇರೋ ಕಾನ್ಸೆಪ್ಟ್ ಕೂಡ ಸೆಲೆಕ್ಟ್ ಮಾಡಿದಾರೆ ಕಣೋ ಆದ್ರೆ ಇಷ್ಟು ಸೀರಿಯಸ್ ಆದ ವಿಷಯ ನಿನ್ಗೆ ಹೇಳ್ತಾ ಇದ್ರೆ ಕೂಡ ನೀನ್ ಅರ್ಥ ಮಾಡ್ಕೊಳ್ದೆ ನಾನು ಈ ಬ್ಯಾಂಡ್ ನ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ ಸ್ವಲ್ಪ ಆದ್ರೆ ಯೋಚನೆ ಮಾಡಿ ಮಾತಾಡೋ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ ನಾನು ಇದಕ್ಕೆ ಸ್ಟಾರ್ಟಿಂಗ್ ಹೇಳ್ದೆ ನಾನ್ ಯಾವಾಗಿಲಿಂದ ಹೋಗ್ತೀನಿ ಅಂತ ನನಗೆ ಗೊತ್ತಾಗಲ್ಲ
ಅಂತ ಸ್ಟಾರ್ಟಿಂಗ್ ಹೇಳಿದ್ನಲ್ವಾ, ನನಗ್ ಫಸ್ಟ್ ನನ್ ಫ್ಯಾಮಿಲಿ, ಆಮೇಲೆ ನಾನು ಓದು, ಆಮೇಲೆ ಮ್ಯೂಸಿಕ್ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಓಹೋ ಹಂಗಾದ್ರೆ ನೀನ್ ಇವಾಗ ನಿನ್ ಫ್ಯಾಮಿಲಿ ಸಿಚುವೇಶನ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಟೀಮ್ ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳ್ತಾ ಇದೀಯ ಅಂದಾಗ ಹೀರೋ ಕೂಡ ಹೌದು ಅದಕ್ಕೋಸ್ಕರನೇ ನಾನು ಹೋಗ್ತಾ ಇದೀನಿ ಅಂದಾಗ ಇವ್ನ್ಗೆ ಸಕ್ಕ ಟೆನ್ಷನ್ ಆಗ್ಬಿಡುತ್ತೆ. ಪೊಲಾರ್ ಅಂತ ನಮ್ ಹೀರೋ ಕೆನೆಗೆ ಏಟೆ ಬಿದ್ಬಿಡ್ತು. ನಮ್ ಹೀರೋ ಕೂಡ ಅಷ್ಟು ದೂರದಲ್ಲಿ ಹೋಗಿ ಬಿದ್ದೋಗ್ಬಿಟ್ಟ. ಅವ್ನ್ ಕೂಗಾಡ್ತಾನೆ ಇರ್ತಾನೆ, ಅಲ್ಲಿ ಇರೋರೆಲ್ಲ ಹಿಡಿತಾ ಇರ್ತಾರೆ, ನಿನ್ಗೇನ್ ಇದೆಲ್ಲ ಆಟವಾಗಿ ಹೊಟ್ಟೋಯ್ತಾ, ನಮ್ ಜೀವನನೇ ಇದ್ರಲ್ಲೇ ಇದೆ ಅಂತ ಹೇಳ್ಬಿಟ್ಟು ಇದನ್ನ ಮುಡ್ಪಾಗಿಟ್ಬಿಟ್ಟು ನಾವ್ ಇಷ್ಟು ಕಷ್ಟ ಪಡ್ತಾ ಇದ್ರೆ ನೀನ್ ಅಷ್ಟು ಅಸಾಲ್ಟ್ ಆಗಿ ನಾನು ಬ್ಯಾಂಡ್ ಬಿಟ್ಟು ಟೀಮ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ, ಏನ್ ನನ್ ಜೀವನದಲ್ಲಿ ಆಟ ಆಡ್ತಾ ಇದೀಯಾ ನೀನು, ನಿನ್ಗಿದೆಲ್ಲ ಏನ್ ಕಾಮಿಡಿ ಆಗಿ ಹೋಗ್ಬಿಡ್ತಾ ಅಂತ ಹೇಳ್ಬಿಟ್ಟು ಸರಿಯಾಗಿ ಬೈತಾ ಇರ್ತಾನೆ. ಹೀರೋನ ಹೊಡಿಯಕ್ಕೆ ಅಂತ ಎಗರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ತಡಿತಾ ಇರ್ತಾನಲ್ಲ, ಅವ್ನ್ ತಡೆದ್ರು ನೋಡ್ಬಿಟ್ಟು ಇವ್ನ್ಗೋಸ್ಕರ ನೀವೇನಕ್ಕೋ ನನ್ನ ಎದುರಾಕೊಂತ ಇದೀರಾ, ನನ್ನ ಹತ್ರ ಯಾಕೋ ನೀವು ಜಗಳ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಟೀಮ್ ಮೆಂಬರ್ಸ್ ಅಲ್ಲಿ ಅವ್ರಿಗೆ ಜಗಳ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಹೀರೋನೇ ಜೋರಾಗಿ ಕಿರ್ಸ್ತಾನೆ, ಸ್ಟಾಪ್ ಮಾಡ್ತೀರಾ ನೀವೆಲ್ಲ ಫಸ್ಟ್. ಇದಕ್ಕೂ ಮುಂಚೆ ನಾನು ಈ ತರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ದಕ್ಕೆ ಒಂದ್ಸತಿ ನನ್ನ ಫ್ಯಾಮಿಲಿ ನನ್ನಿಂದ ಒಂದು ಪ್ರಾಬ್ಲಮ್ ಅಲ್ಲಿ ಸಿಲುಕೊಂಡಿತ್ತು, ಇವಾಗೂ ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟೆ ನಾನು ಟೀಮ್ ಬಿಟ್ಟು ಹೋಗ್ತಾ ಇದೀನಿ ಅಂತ ಹೇಳೋದು. ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಇದೆ, ನಾನು ಹೇಳಿದ್ರೆ ಕೂಡ ನಿಮ್ಗೆ ಅರ್ಥ ಆಗಲ್ಲ, ಆ ಮ್ಯೂಸಿಕ್ ಇಂದ ಮತ್ತೆ ಇಲ್ಲಿ ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಸಿಲುಕೊಳ್ಳುತ್ತೋ ಅಂತ ಹೇಳ್ಬಿಟ್ಟೆ ನಾನು ಇಲ್ಲಿಂದ ಹೋಗ್ತಾ ಇರೋದು, ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳಿ ಸ್ವಲ್ಪ ಎಮೋಷನಲ್ ಆಗಿ ಮಾತಾಡಿ ಕೋಪವಾಗಿ ಮಾತಾಡಿ ಅಲ್ಲಿಂದ ಹೊರಟೋಗ್ತಾನೆ. ಆತರ ಹೀರೋ ಅಲ್ಲಿಂದ ಹೊರಗಡೆ ಹೋದ್ಮೇಲೆ ಟೀಮ್ ಅಲ್ಲಿ ಹೆಡ್ ತರ ಒಬ್ಬ ಇದ್ದಲ್ವಾ, ಅವ್ನ್ ನಮ್ ಹೀರೋ ಹಿಂದ್ಗಡೆನೆ ಬಂದು ಹೇಳ್ತಾನೆ, ನೀನ್ ಏನೋ ವಿಷಯಗಳನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇದೀಯಾ, ಬಟ್ ನೀನ್ ಏನ್ ಹೇಳ್ತಾ ಇದೆ ಅಂತ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಇದ್ರೂ ನಿನ್ ಫ್ಯಾಮಿಲಿ ಸಿಚುವೇಶನ್ ನಿನ್ ಪ್ರಾಬ್ಲಮ್ಸ್ ನಿನಗ್ ಮಾತ್ರ ಅರ್ಥ ಆಗೋದು, ಆದ್ರೆ ದಯವಿಟ್ಟು ನಮ್ ಪ್ರಾಬ್ಲಮ್ ನ ಕೂಡ ಅರ್ಥ ಮಾಡ್ಕೋ. ನೀನ್ ಎಷ್ಟೇ ಇವಾಗ ಆಗಲ್ಲ ಅಂತ ಹೋಗ್ತಾ ಇದ್ರೆ ಕೂಡ ನಿನ್ಗೋಸ್ಕರ ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ, ಆದಷ್ಟು ನೀನು ರಿಟರ್ನ್ ಬರಕ್ಕೆ ಟ್ರೈ ಮಾಡು ಪ್ಲೀಸ್ ಕಣೋ ಅಂತ ಹೇಳ್ತಾರೆ. ನಮ್ ಹೀರೋ ಕೂಡ ಸ್ವಲ್ಪ ಯೋಚನೆ ಮಾಡೋ ತರನೇ ಇದೆ. ಅದಾದ್ಮೇಲೆ ಅವನು ಸ್ಲೋ ಆಗಿ ಹಂಗೆ ಮನೆ ಕಡೆ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ಅವ್ರ ಅಮ್ಮನ ಕೂಡ ನೋಡ್ತಾನೆ. ಅವ್ರಮ್ಮ ಹೇಳ್ತಾರೆ, ಕೆನೆಗ್ ಗಾಯ ಆಗಿರತ್ತಲ್ಲ, ಅವ್ನ್ ಪಲಾರ್ ಅಂತ ಒಂದು ಕೊಟ್ಟಲ್ಲ. ಹಾಗಾಗಿ ನೋಟ ಅವ್ರಮ್ಮ ಕೇಳ್ತಾರೆ, ಏನೋ ಕೆನೆ ಮೇಲೆ ಯಾಕೋ ಈ ತರ ಗಾಯ ಆಗಿದೆ, ಹೆಂಗೋ ಆಯ್ತದ ಅಂತ ಕೇಳ್ತಾ ಇದ್ರೆ ಕೂಡ ಅವನೇನು ಆನ್ಸರ್ ಮಾಡೋ ತರ ಇಲ್ಲ. ಇವಾಗ ಹಂಗೆ ಪಕ್ಕದಲ್ಲಿ ಕೂರ್ಸ್ಬಿಟ್ಟು ಮಾತಾಡ್ಬೇಕಾದ್ರೆ ಅವ್ರಮ್ಮ ಹೇಳ್ತಾರೆ, ನನಗೆ ನಿನ್ ಬಗ್ಗೆ ಚೆನ್ನಾಗಿ ಗೊತ್ತು ಕಣೋ, ನಿನ್ಗೆ ಮ್ಯೂಸಿಕಲ್ ಇಂಟ್ರೆಸ್ಟ್ ಇದೆ ತಾನೆ ಅಂದಾಗ ಇವ್ನಂಗೆ ಶಾಕಿಂಗ್ ಆಗಿ ಕೇಳ್ತಾನೆ, ಅಮ್ಮ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ವಿಷಯ, ನೀವ್ ಯಾವಾಗಾದ್ರೂ ನನ್ ರೂಮ್ಗೆ ಬಂದಿದ್ರಾ, ನೀವ್ ಹೆಂಗ್ ಇಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ಅಂದಾಗ ಹೀರೋ ಅವ್ರಮ್ಮ ಹೇಳ್ತಾರೆ, ನಾನು ಅವಾಗ ಕ್ಲೀನ್ ಮಾಡಕ್ಕೆ ಅಂತ ನಿನ್ ರೂಮ್ಗೆ ಬರ್ತಾ ಇದ್ನಲ್ವೋ, ಅವಾಗಲ್ಲಿ ತುಂಬಾನೇ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅದಕ್ಕೆ ಸಂಬಂಧಪಟ್ಟಿರೋ ನೋಟ್ಸ್ ಎಲ್ಲ ಇತ್ತು ಕಣೋ, ನಾನು ಅವಾಗೆ ಅರ್ಥ ಮಾಡ್ಕೊಂಡೆ ನಿನ್ಗೆ ಅದ್ರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಅಂತ. ನೀನೇ ಒಂದಲ್ಲ ಒಂದಿನ ಬಂದ್ ನನ್ನ ಹತ್ರ ಹೇಳ್ತೀಯ ಅಂತ ನಾನು ವೇಟ್ ಮಾಡ್ದೆ, ಬಟ್ ಇವಾಗವರೆಗೂ ನೀನ್ ಬಂದ್ ನನ್ನ ಹತ್ರ ಹೇಳಿಲ್ಲ ಕಣೋ, ಇನ್ನು ಏನು ಹೇಳ್ತಾ ಇಲ್ಲ ನೀನು ಅಂದಾಗ ಅವ್ನು ಹೇಳ್ತಾನಮ್ಮ, ಈ ವಿಷಯ ಏನಾದ್ರು ಅಪ್ಪಿ ತಪ್ಪಿ ಅಪ್ಪ ಹತ್ರ ಹೇಳ್ಬಿಟ್ರ ಅಂದಾಗ ಇವ್ರು ಹೇಳ್ತಾರೆ, ಇಲ್ಲ ನಿಮ್ಮ ಅಪ್ಪ ಹತ್ರ ನಾನು ಹೇಳಿಲ್ಲ, ಯಾಕಂದ್ರೆ ನೀನ್ ಚೆನ್ನಾಗಿ ಓದ್ತಾ ಇದೀಯ ಅಂತ ಹೇಳ್ಬಿಟ್ಟು ಅವ್ರು ಇವಾಗವರೆಗೂ ಅನ್ಕೊಂಡಿರೋದು ನೀನ್ ಇತರ ಮ್ಯೂಸಿಕ್ ಕಡೆ ಇಂಟ್ರೆಸ್ಟ್ ಕೊಟ್ಟಿದ್ಯಾ ಅಂತ ಗೊತ್ತಾದ್ರೆ ಅವ್ರು ಏನ್ ಆಗ್ತಾರೋ ಏನ್ ಮಾತಾಡ್ತಾರೋ ಅಂತ ನನಗ್ ಭಯ ಆಗ್ತಿದೆ, ಹಂಗೂ ಮೀರಿ ನಾನೇನಾದ್ರೂ ಈ ವಿಷಯನ ಹೇಳ್ಬಿಟ್ರೆ ಅಷ್ಟೇ ಆಮೇಲೆ ಅವರು ಅಂತ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ರೆ ಹೀರೋಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಅವ್ನ ಹಂಗೆ ಟೆನ್ಷನ್ ಅಲ್ಲಿ ಇರ್ತಾನೆ. ಅವ್ರಮ್ಮ ಹೇಳ್ತಾರೆ, ನಿಮ್ಮ ಅಪ್ಪಗೆ ಈ ತರ ಒಂದು ಗಿಯೋಲ್ ಎಲ್ಲ ಇಷ್ಟ ಆಗಲ್ಲ ಕಣೋ, ಚೆನ್ನಾಗಿ ಓದ್ಬೇಕು, ಒಂದ್ ಒಳ್ಳೆ ಡಾಕ್ಟರ್ ಆಗ್ಬೇಕಾಗಿರೋ ಗಿಯೋಲ್ ನಾನೇ ಇಷ್ಟ ಪಡೋದು ಅಂತ. ಈ ತರ ಕೇಳ್ತಾ ಇದ್ರೆ ಅವ್ನಿಗೆ ಸಖತ್ ಸ್ಟ್ರೆಸ್ ಆಗ್ತಾ ಇರುತ್ತೆ, ಸಖತ್ ಕೋಪ ಬರುತ್ತೆ. ಅಲ್ಲಿರೋ ಸೈಕಲ್ ನಂಗೆ ಸ್ಪೀಡ್ ಆಗಿ ಎತ್ಕೊಂಡು ತುಳ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೋಗ್ತಾನೆ ಯೋಚನೆ ಮಾಡ್ತಾ ಇರ್ತಾನೆ, ಈಗ ನನ್ ಪ್ಯಾಷನ್ ನನ್ನ ಆಸೆ ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ನ ಕಂಟಿನ್ಯೂ ಮಾಡ್ಲಾ, ಅಥವಾ ನಮ್ಮ ಅಪ್ಪ ಆಸೆ ಅಂತ ಹೇಳ್ಬಿಟ್ಟು ನಾನು ಡಾಕ್ಟರ್ ಅನ್ನ ಓದ್ಲಾ, ಏನ್ ಮಾಡೋದು ನಾನು, ಯಾಕಿದ್ರ ಒಂದು ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇದೀನಿ ನಾನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಸ್ಪೀಡ್ ಆಗಿ ಸೈಕಲ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದಕ್ಕೂ ಮುಂಚೆ ವಿಭಾ ಅಂತ ಹೇಳ್ಬಿಟ್ಟು ಒಂದು ಮ್ಯೂಸಿಕ್ ಶಾಪ್ ಇತ್ತಲ್ಲ, ಅದನ್ನ ಕೂಡ ಫುಲ್ ಆಗಿ ಹೊಡೆದಾಕ್ಬಿಟ್ಟು ಆ ಮಿನ್ಹೋನ್ ಅವರು ಒಂದು ಮನೆನ ಕಟ್ಟಿರ್ತಾರಲ್ಲ, ಆ ಮನೆ ಮುಂದೆನೆ ಬಂದ್ ನಿಂತಿರೋದು. ಆದ್ರೆ ಇವ್ನ ಕಣ್ಣಿಗೆ ಅದ್ ಬಂದು ಇನ್ನು ವಿಭಾ ಶಾಪ್ ತರನೇ ಕಾಣಿಸ್ತಾ ಇರುತ್ತೆ. ಜಸ್ಟ್ ಇವ್ನ ಅದನ್ನ ಇಮ್ಯಾಜಿನೇಷನ್ ಮಾಡಿ ನೋಡ್ತಾನೆ. ಇಲ್ಲಿಗೆ 3rd ಎಪಿಸೋಡ್ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿತ್ತಲ್ವಾ. 4th ಎಪಿಸೋಡ್ ಕೂಡ ಆದಷ್ಟು ಬೇಗನೆ ಬಂದ್ಬಿಡುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್. ಅಷ್ಟೆಲ್ಲ ಸೀರೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ 4th ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.